ಸರ್ವಪ್ರಥಮ ಭಾರತಾಂಬೆಯನ್ನು ಮನದಲ್ಲಿ ನೆನೆಯುತ್ತಾ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. ಆ್ಯಕ್ಚುಲಿ ನಾವು ನಾಳೆ ಇಟ್ಕೊಂಡಿದ್ವಿ, ನಿಮಗೆಲ್ಲ ಗೊತ್ತಿದೆ. ಅಗ್ನಿವೀರ ಆರ್ಮಿ ಬೆಳಗಾವಿ ವಿಭಾಗದಿಂದ ಆಯ್ಕೆಯಾದಂಥ 38 ಅಭ್ಯರ್ಥಿಗಳಿಗಾಗಿ ನಾಳೆ ನಾವು ಸತ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಆದರೆ ಏನಪ್ಪ ಅಂದ್ರೆ ಇವತ್ತು ಇಟ್ಕೊಂಡಿದ್ದು ವಿಶೇಷ ಏನಪ್ಪ ಅಂದ್ರೆ, ಇಬ್ಬರು ಅಭ್ಯರ್ಥಿಗಳು ನಿಮ್ಮ ಎದುರಿಗೆ ಕೂತಿದ್ದಾರೆ ವೇದಿಕೆ ಮೇಲೆಗೆ. ಅವ್ರ ಜೊತೆ ಕಲ್ತವ್ರದಾರ ಇಲ್ಲಿ. ಈಗ ಅವರಿಬ್ಬರು ಏನು ವಿಶೇಷಪ್ಪ ಅಂದ್ರೆ, ಇಬ್ಬರು BSF ಆಯ್ಕೆ ಆಗಿದ್ದಾರೆ. ಅವರು BSF ಆಗಿದ್ದಾರೆ, ಅದ್ರ ಜೊತೆ ಒಬ್ರು ಮತ್ತೆ ಆರ್ಮಿನೂ ಆಗಿದ್ದಾರೆ. ಅವ್ರು ನಾಳೆ ಜಾಯ್ನಿಂಗ್ ನಾಳೆ ಹೊಂಟಾರೆ. ಅದರ ಸಲುವಾಗಿ ನಾಳೆ ದಿವಸ ಬರೋಕ್ಕಾಗೋದಿಲ್ಲ ಸರ್ ಅನ್ನೋ ಸಲುವಾಗಿ ಇವತ್ತಾದರೂ ಬಂದು ನೀವು ನಮ್ಮ ಸಭೆಗೆ ಬಂದು ನೀವು ಸತ್ಕಾರವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ನಾವು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲಿಗೆ ಚಂದ್ರಕಾಂತ್ ಅಣ್ಣಾಸಾಬ್ ಮಾಳೆಯವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ BSF ಮತ್ತು ಆರ್ಮಿ ಎರಡರಲ್ಲಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಅವರ ಜೊತೆ ಅವರ ತಂದೆಯವರಾದಂಥ ಅಣ್ಣಾಸಾಬ್ ಮಾಳೆಯವರು ಸಹಿತ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ವೇದಿಕೆ ಮೇಲೆ ನೀವು ನೋಡ್ತಾ ಇದ್ರಿ, ಆದಿನಾಥ್ ತಮ್ಮಣ್ಣ ದನವಾಡಿ ಅಂತ. ಇವರು BSF ಆಯ್ಕೆಯಾಗಿದ್ದಾರೆ. ಅವರಿಗೂ ಸಹಿತ ನಮ್ಮ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಸಹಿತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ವಿದ್ಯಾರ್ಥಿಗಳೇ, ವಿಶೇಷವಾಗಿ ಇಂಥ ಕಾರ್ಯಕ್ರಮಗಳು ಇಡುವುದರಿಂದ ನಿಮಗೂ ಒಂದು ಪ್ರಚೋದನೆ ಆಗಬೇಕು. ಏನು ಪ್ರಚೋದನೆ ಆಗಬೇಕಪ್ಪ ಅಂದ್ರೆ, ಬಹುಶಃ ಇವ್ರ ಜೊತೆ ಕಲಿತಂಥ ವಿದ್ಯಾರ್ಥಿ ಅದಲ್ಲ ನೀನಲ್ಲ, ಅವ್ರ ಜೊತೆ ಇದ್ದಂಥ ವಿದ್ಯಾರ್ಥಿ ಇದ್ದಾನೆ. ನಿಮಗೂ ಏನು ಅನಿಸ್ತದೆ ಅಂದ್ರೆ, ನಿಮ್ಮ ಜೊತೆ ಇದ್ದವರು ಸೆಲೆಕ್ಷನ್ ಆಗಿ ಹೊಂಟಿರಪ್ಪ ಅಂದ್ರೆ ಅದು ಖುಷಿ ಇರ್ತದೆ. ನೀವು ಈಗ ಆಗಬೇಕು, ನೀವು ವೇದಿಕೆ ಮೇಲೆ ಕೂತು ನಿಮಗೂ ನಾವು ಸತ್ಕಾರ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ಕೋಬೇಕು. ಆ ರೀತಿ ಮಾಡ್ಕೋಬೇಕಂದ್ರೆ ನೀವು ಸರಿಯಾಗಿ ಅಭ್ಯಾಸ ಮಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಅದರಲ್ಲೂ ಡಿಫೆನ್ಸ್ ಪೋಸ್ಟ್ ಹೋಗ್ಬೇಕಾದ್ರೆ ಇಲ್ಲಿ ದೈಹಿಕವಾಗಿಯೂ ಸದೃಢವಾಗಿರಬೇಕು, ಆಮೇಲೆ ಮಾನಸಿಕವಾಗಿಯೂ ಸದೃಢವಾಗಿರಬೇಕು. ಎರಡೂದರಲ್ಲಿ ಸಕ್ಸಸ್ ಆದಾಗ ಮಾತ್ರ ನಾವು ಇಲ್ಲಿ ಡಿಫೆನ್ಸ್ ಫೋರ್ಸನ್ನು ಸೇರಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ವಿಶೇಷವಾಗಿ BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತೀವಿ. ನಮ್ಮ ಭಾರತ ದೇಶದ ಸುತ್ತಲೂ ಬರ್ತಕ್ಕಂಥ ಬೌಂಡ್ರಿಯನ್ನು ಕಾಯುವಂಥ ಕೆಲಸ, ದೇಶ ಸೇವೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಮೊದಲಿಗೆ ಅವರ ಪರಿಚಯವನ್ನು ಹೇಳ್ಕೊಂಡು ನಾವು ಮುಂದಿನ ಕಾರ್ಯಕ್ರಮವನ್ನು ಮಾಡ್ತೀನಿ. ಮೊದಲಿಗೆ ಚಂದ್ರಕಾಂತ್ ಅಣ್ಣಾಸಾಬ್ ಮಾಳಿ. ಇವರು ಚಂದ್ರಕಾಂತ್ ಅಣ್ಣಾಸಾಬ್ ಮಾಳಿ, ಪ್ಲೀಸ್ ಕೂಡ್ಬೇಕು. ಇವರು ಜನರ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಇವರು ಹುಟ್ಟಿದ್ದು. ಇವರ ಶಿಕ್ಷಣ KLH ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಅಲ್ಲೇ ಮುಗಿಸಿ PUCಯನ್ನು ಚಿಕ್ಕೋಡಿಯ ಬಸವಪ್ರಭು ಕೋರೆ ಕಾಲೇಜಿನಲ್ಲಿ ಮುಗಿಸಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾರ್ಚ್ 2023 BSFಗೆ ಮೊದಲಿಗೆ ಅರ್ಜಿಯನ್ನು ಹಾಕ್ತಾರೆ. 2023 ಮಾರ್ಚ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸಿದ ಮೇಲೆ ತಮಿಳುನಾಡಿನಲ್ಲಿ ಮೇ ತಿಂಗಳಿನಲ್ಲಿ ಫಸ್ಟ್ ಫಿಸಿಕಲ್ ಇತ್ತು. ಮೇ ತಿಂಗಳಲ್ಲಿ ತಮಿಳುನಾಡಿಗೆ ಅಲ್ಲಿ ಫಿಸಿಕಲನ್ನು ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಜುಲೈ 2023ರಲ್ಲಿ ಬೆಳಗಾವಿಯಲ್ಲಿ ಪರೀಕ್ಷೆಯನ್ನು ಬರೀತಾರೆ. ಆಮೇಲೆ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಫಲಿತಾಂಶ ಬಂದು CE ಪರೀಕ್ಷೆ ಪಾಸಾಗಿ ನವೆಂಬರ್ 2023ರಲ್ಲಿ ಬೆಂಗಳೂರಿನ ಯಲಹಂಕದಲ್ಲಿ ಮೆಡಿಕಲ್ ಪಾಸಾಗಿ ಡಿಸೆಂಬರ್ 20, 2023ರಂದು ಅಂತಿಮ ಮೆರಿಟ್ ಆಯ್ಕೆ ಪಟ್ಟಿಯಲ್ಲಿ BSFನಲ್ಲಿ ಆಯ್ಕೆಯಾದರು. ನಂತರ ಏನಾಯ್ತು ಅಂದ್ರೆ, ಇನ್ನೊಂದು ವಿಶೇಷ ಬಗ್ಗೆ ಹೇಳ್ಬೇಕಂದ್ರೆ, ಬೆಳಗಾವಿ ಯಾವ್ದರಿಂದ ಮಾರ್ಚ್ 2023ರಲ್ಲಿ ಅರ್ಜಿ ಕರೆದಿದ್ರು. ನಂತರ ಏಪ್ರಿಲ್ನಲ್ಲಿ ಅವರು ಸಹಿತ CE ಪರೀಕ್ಷೆಯನ್ನು ಬರೆದು ಪಾಸಾಗಿ ನಂತರ ಡಿಸೆಂಬರ್ ತಿಂಗಳು ಯಾದಗಿರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಪಾಸಾಗಿ ಈಗ ಮೊನ್ನೆ ಬಂದಂಥ ಬೆಳಗಾವಿ ರಿಸಲ್ಟ್ನಲ್ಲಿ ಸಹಿತ ಅಂತಿಮವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಯಾಕಂದ್ರೆ ಒಂದು ವಿಶೇಷ ಏನಪ್ಪ ಅಂದ್ರೆ, ಅವರು ನಮ್ಮ ಸಂಸ್ಥೆಯಲ್ಲಿ 2 ತಿಂಗಳ ತರಬೇತಿಯನ್ನು ಪಡೆದು ಈಗ BSF ಮತ್ತು ಅಗ್ನಿವೀರ ಆರ್ಮಿ ಎರಡಕ್ಕೂ ಆಯ್ಕೆಯಾಗಿದ್ದಾರೆ. ಈ ರೀತಿ ಆದಾಗ ನಾವು ಬಹಳ ಖುಷಿ ಅನಿಸ್ತದೆ. ಫೈನಲ್ ಆಗಿ ನಾವು ಯಾವ್ದಕ್ಕೆ ಹೋಗ್ಬೇಕಂತ, ಏನು ಅಗ್ನಿವೀರ ಆರ್ಮಿ ಹೋಗ್ಬೇಕು, ಏನು BSF ಹೋಗ್ಬೇಕು ಅಂತ ಕೇಳಿದಾಗ ಅವರು BSF ಮೇಲೆ ಅವರಿಗೆ ಆಕಾಂಕ್ಷೆ ಆಗಿರೋದ್ರಿಂದ ನಾವು BSFಗೆ ಹೋಗ್ತೀನಿ ಸರ್ ಅಂತಂದ್ರು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, BSF ಪರ್ಮನೆಂಟ್ ನೌಕರಿ. ಅದು ನೀವು ಗೊತ್ತದ, 60 ವರ್ಷ ಸರ್ವಿಸ್ ಇರ್ತದೆ. ಅವ್ರ ಪರ್ಮನೆಂಟ್ ನೌಕರಿಗೆ
ಅದು ವಿಶೇಷವಾಗಿ BSF ಹೋಗ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ಇನ್ನೊಬ್ಬರು ಇಲ್ಲಿ ಸತ್ಕಾರ ಮೂರ್ತಿಗಳು ಬಂದಿದ್ದಾರೆ, ಆದಿನಾಥ್ ತಮ್ಮಣ್ಣಿ ದನವಾಡಿ. ಓಕೆ, ಇವರ ಜನನ ಇವರು ಸೇಮ್ ಚಿಕ್ಕೋಡಿ ತಾಲೂಕಿನ ಕೆರೂರು, ಇಬ್ಬರು ಒಂದ ಊರ. ಆಮೇಲೆ ಇವರು ಶಿಕ್ಷಣ ಸಹಿತ KLE ಸ್ಕೂಲ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಮುಗಿಸಿ ಇವರ PUCಯನ್ನು ಬಸವಪ್ರಭು ಕೋರೆ ಚಿಕ್ಕೋಡಿಯಲ್ಲಿ ಇವರು ಮುಗಿಸಿದರು. ನಂತರ ಸೇಮ್ ಮಾರ್ಚ್ 2023ರಲ್ಲಿ BSFಗೆ ಅರ್ಜಿ ಸಲ್ಲಿಸಿ ತಮಿಳುನಾಡಿನಲ್ಲಿ ಮೇ ತಿಂಗಳಲ್ಲಿ ಫಿಸಿಕಲ್ ಪಾಸ್ ಆಗಿ ಜುಲೈ 2023 ಬೆಳಗಾವಿಯಲ್ಲಿ ಪರೀಕ್ಷೆ ಬರೆದು ಅಕ್ಟೋಬರ್ ತಿಂಗಳಲ್ಲಿ ಫಲಿತಾಂಶ ಬಂದು CE ಪರೀಕ್ಷೆ ಪಾಸ್ ಆಗಿ ನಂತರ ನವೆಂಬರ್ 2023ರಲ್ಲಿ ಬೆಂಗಳೂರಿನ ಯಲಹಂಕದಲ್ಲಿ ಮೆಡಿಕಲ್ ಪಾಸ್ ಆಗಿ ಡಿಸೆಂಬರ್ 23, 2023ರಂದು ಅಂತಿಮ ಮೆರಿಟ್ನಲ್ಲಿ ಆಯ್ಕೆಯಾಗಿ BSF ಆಯ್ಕೆಯಾಗಿದ್ದಾರೆ. ಇವರು ಸಹಿತ ನಮ್ಮ ಸಂಸ್ಥೆಯಲ್ಲಿ 2 ತಿಂಗಳ ತರಬೇತಿಯನ್ನು ಪಡೆದು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇವರಿಗೂ ಸಹಿತ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸೋಣ. ವಿಶೇಷವಾಗಿ ಇಬ್ಬರು ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳು. ಯಾಕಂದ್ರೆ ನಮಗೆ ನಾವು ನಿಮ್ಮ ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ, ಗೊತ್ತಿರಲಿ ನಿಮ್ಗೆ ಬೈತಿರ್ತೀವಿ, ಆಮೇಲೆ ಒಳ್ಳೇದನ್ನು ಹೇಳ್ತಿರ್ತೀವಿ, ಎರಡು ಹೇಳ್ತಿರ್ತೀವಿ. ಆದರೂ ಸಹಿತ ಪ್ರತಿಯೊಬ್ಬರು ಅಬ್ಸರ್ವ್ ಮಾಡ್ತಿರ್ತೀವಿ. ವಿದ್ಯಾರ್ಥಿಗಳು ಯಾವ ರೀತಿ ಅಭ್ಯಾಸ ಮಾಡ್ತಾ ಇದ್ದಾರೆ, ಫಿಸಿಕಲ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ನಾವು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಆ ವಿದ್ಯಾರ್ಥಿಗಳಿಬ್ಬರು ತಾವಾತು ತಮ್ಮ ಸ್ಟಡಿ ಆಯಿತು, ಅದನ್ನು ಬಿಟ್ಟು ಬೇರೆ ಯಾರ್ದು ಏನೋ ಉಸಾಬರಿ ಮಾಡೋದು, ಊರಾಗಿ ತಿರುಗಾಡೋದು ಯಾವುದೂ ಇಲ್ಲ. ಅಭ್ಯಾಸ ಆಯಿತು, ಅದು ಫಿಸಿಕಲು ಸಹಿತ ನಮ್ಮಲ್ಲಿ ಬಂದರು. ಆಮೇಲೆ ಎಕ್ಸಾಮ್ ಕೋಚಿಂಗ್ ನಮ್ಮಲ್ಲಿದ್ದರು. ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಭಾರತಾಂಬೆ ಸೇವೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈಗ ನಾವು ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ. ಮೊದಲನೇದಾಗಿ ಚಂದ್ರಕಾಂತ್ ಅಣ್ಣಾಸಾಬ್ ಮಾಳಿ ಅವರು ಮತ್ತು ಅವರ ಜೊತೆ ಅವರ ತಂದೆ ಅಣ್ಣಾಸಾಬ್ ಅವರು ಬಂದಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಸಿಬ್ಬಂದಿಯವರು ಬಂದು ಸತ್ಕಾರ ಮಾಡಬೇಕೆಂದು ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ BSF ಆಯ್ಕೆಯಾದಂಥ ಆದಿನಾಥ್ ತಮ್ಮಣ್ಣಿ ದನವಾಡಿ ಅವರಿಗೂ ಸಹಿತ ಈಗ ಸತ್ಕಾರ. ಭಾರತಾಂಬೆ ಸೇವೆಗಾಗಿ ಸನ್ನದ್ಧರಾಗಿರುವ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಧ್ರುವತಾರಿಗಳಿಗೆ ಅಭಿನಂದನೆಗಳು. ನಿಮ್ಮ ಜೀವನದ ಮುಂದಿನ ಭವಿಷ್ಯ ಸಮೃದ್ಧಿಯಾಗಿರಲಿ ಎಂದು ಆಶಿಸುತ್ತೇವೆ. ದೇಶ ಸೇವೆಯ ಕನಸನ್ನು ಹೊತ್ತು ಕಷ್ಟಪಟ್ಟು ನಡೆಸಿದ್ರಿ ಕಸರತ್ತು, ತೋರಿಸಿದ್ರಿ ಭವಿಷ್ಯದ ಕರಾಮತ್ತು, ತೆರೆಯಿತು ಬಾಳಿನ ಅದೃಷ್ಟದ ಮುತ್ತು. ಸೇವೆಗೆ ತೋರಿಸಿ ನಿಮ್ಮ ತಾಕತ್ತು, ನೀವೆಲ್ಲರೂ ನಮ್ಮ ಸೈನಿಕ ತರಬೇತಿ ಕೇಂದ್ರದ ಸ್ವಾತಿ ಮತ್ತು ದೇಶ ಕಾಯುವ ಯೋಧರು, ನಮ್ಮನ್ನು ಕಾಯುವ ದೇವರು ಅಂತಕ್ಕಂಥ ಈ ನೆನಪಿನ ಕಾಣಿಕೆಯನ್ನು ಮಾಡಿ ನಾವು ಅವರಿಗೆ ಇಸ್ಕೊಳ್ತಾ ಇದ್ವಿ. ಈಗ BSF ಮತ್ತು ಅಗ್ನಿವೀರ ಆರ್ಮಿ ಎರಡಕ್ಕೂ ಆಯ್ಕೆಯಾದಂಥ ಚಂದ್ರಕಾಂತ್ ಅಣ್ಣಾಸಾಬ್ ಮಾಳಿ ಅವರು ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಹೇಳಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಎಲ್ಲರಿಗೂ ಶುಭ ಮುಂಜಾನೆ. ಶ್ರೀ ವಿಶ್ವಗುರು ಬಸವಣ್ಣವರನ್ನು ಮತ್ತು ಅರುಣ ಸಿದ್ದೇಶ್ವರರನ್ನು ಮನದಲ್ಲಿ ನೆನೆಯುತ್ತಾ ಈಗ ನಾನು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ನಾನು 2023ರಲ್ಲಿ PUCಯನ್ನು ಪಾಸ್ ಆಗಿದೆ. ಆಮೇಲೆ ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಜಾಯಿನ್ ಆಗಿದ್ದು. ನಂತರ ನನ್ನ SSCGD ಫಿಸಿಕಲ್ ಬರ್ತೀನಿ ನಾನು ಇಲ್ಲಿ. ಆ ನಂತರ SSCGD ಫಿಸಿಕಲ್ ಆದ ನಂತರ BSF ಅಪ್ಲಿಕೇಶನ್ ಹಾಕಿದ್ಮೇಲೆ ಏಪ್ರಿಲ್ನಲ್ಲಿ ಅದು ಅಪ್ಲಿಕೇಶನ್ ಹಾಕಿದೆ. ಮೇನಲ್ಲಿ ಅದು
ಫಿಸಿಕಲ್ ಇತ್ತು. ಫಿಸಿಕಲ್ ತಮಿಳ್ನಾಡಿದ್ದು. ಫಿಸಿಕಲ್ ಕ್ಲಿಯರ್ ಆದಮೇಲೆ 2 ತಿಂಗಳಲ್ಲಿ CE ಎಕ್ಸಾಮ್ ಇತ್ತು. ಅದು ಬೆಳಗಾವಿಯಲ್ಲಿ ಬರೆದು ಬಂದ್ವಿ. ಅದ್ರ ರಿಸಲ್ಟ್ 2 ತಿಂಗಳಲ್ಲಿ ಬಿಟ್ಟರು ಅವರ. ಅದು ಬಿಟ್ಟ ನಂತರ 15 ದಿವಸ ಮೆಡಿಕಲ್ ಇದ್ರು. ಆಮೇಲೆ ಮೆಡಿಕಲ್ ಫಿಟ್ ಆಯಿತು. 1 ತಿಂಗಳಲ್ಲಿ ಫೈನಲ್ ರಿಸಲ್ಟ್ ಬಿಟ್ಟರು. ಫೈನಲ್ ರಿಸಲ್ಟ್ ಬಿಟ್ಟು ಬಂದು ನನ್ನ ಆಯಿತು. ಆಮೇಲೆ ಅಗ್ನಿವೀರ್ ಏಪ್ರಿಲಲ್ಲಿ ಎಕ್ಸಾಮ್ ಇತ್ತು. ಎಕ್ಸಾಮ್ ಅಷ್ಟು ಕ್ಲಿಯರ್ ಆದಮೇಲೆ ಡಿಸೆಂಬರ್ 2 ತಾರೀಕು ಫಿಸಿಕಲ್ ಇತ್ತು. ಫಿಸಿಕಲ್ ಎಕ್ಸಲೆಂಟ್. ಆಮೇಲೆ ಮೆಡಿಕಲ್ ಫಿಟ್ ಆದಮೇಲೆ ಫೆಬ್ರವರಿಯಲ್ಲಿ ರಿಸಲ್ಟ್ ಬಿಟ್ಟು ಆಗಸ್ಟ್ ಫಿಟ್ ಆಯಿತು. ಅದ ನಂತರ BSF ಹೋಗ್ಬೇಕಂತ ಡಿಸೈಡ್ ಮಾಡಿ BSF ನಲ್ಲಿ ನಾಳೆ ಜಾಯ್ನಿಂಗ್ ಐತಿ ನಂದು. ಸರ್ ನಾಳೆ ಬಾ ಅಂತಿರು. ಅದಕ್ಕೆ ನಾವು ನಾಳೆ ಹೋಗೋಣ ಕಾರಣ ಇವತ್ತು ಬಂದೆ. ಇಲ್ಲಿ ಫಿಸಿಕಲ್ ತುಂಬಾ ಚೆನ್ನಾಗಿದೆ. ನಾಳೆ ನನ್ನ ಮೊದಲು ಅಲ್ಲಿ 5 ಕಿಲೋಮೀಟರ್ ಟೈಮಿಂಗ್ ಅಷ್ಟು ಚೆನ್ನಾಗಿ ಕೊಡ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ 18 ನಿಮಿಷದಲ್ಲಿ ಕುಣಿಸಿದೆ. ಅಲ್ಲಿ 16 ಮೀಟರ್ 6 ನಿಮಿಷ ಮೇಲೆ ಇತ್ತು. ಇಲ್ಲಿ ಬಂದ ಮೇಲೆ 5-12 ಗಂಟೆ ಎಷ್ಟು ಕುಂತು. ಒಳ್ಳೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ಎಲ್ಲ ರೀತಿ ಟೀಚಿಂಗ್ ಚಲೋ ಇದೆ. ಮಂಜು ಸರ್ ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ. ಅಡಿಯೂರು ಸರ್ ಅವರು ಟೀಚಿಂಗ್ ಫಿಸಿಕಲ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಷ್ಟ ಒಂದು 2 ಮಾತು. ಜೈ ಚಂದ್ರಕಾಂತ್ ಅನ್ನಸಾರ್ ಮಾಳಿ ಅವರು ಫಿಸಿಕಲ್ ಆಯಿತು ಎಕ್ಸಾಮ್ ಕೋಚಿಂಗು ಆರ್ಮಿದು ಇಲ್ಲೇ ನಮ್ಮಲ್ಲೇ ಬಂದಿದ್ದರು. ಅವ್ರು ವಾಲ್ಯ ಏನಾಗ್ತಿದ್ರು ಮಾತಾಡೋದು. ನಾವೊಂದು 2 ಮಾತನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂದಾಗ ಅವರು ಒಪ್ಪಿಕೊಂಡು ತಮ್ಮ ಅನಿಸಿಕೆ ಹೇಳಿದ್ದಾರೆ. ಅವರಿಗೆ ಎಲ್ಲ ವಿದ್ಯಾರ್ಥಿನಿಯ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೋರ್ವ ಸರ್ಕಾರ ಮೂರ್ತಿಗಳಾಗಿ ಆಗಮಿಸಿದಂಥ ಆದಿನಾಥ ತಮ್ಮಣ್ಣಿ ದನವಾಡಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ವಿನಂತಿಸುತ್ತೇವೆ. ಎಲ್ಲರಿಗೂ ಜೈ ಹಿಂದ್. ಮೊದಲಾಗಿ ನಾ ಇಲ್ಲಿ ಬರೋತಕ ನನಗೆ ಏನು ಗೊತ್ತಿಲ್ಲ ಐತಿದೆ ಅಕಾಡೆಮಿ ಹೆಂಗೈತಿ ಹಿಂಗೈತಿದೆ. ನನಗೂ ಹಿಂಗೂ ಯಾರು ಹೇಳಿರು ಹೋಗಿ ಬಾ ಚಲೋ ಇದ್ದಿದೆ ನೋಡಿ ಬಾ ಅಂದರು. ನಮಗೆ ಇಲ್ಲಿ ಅನ್ನ ಬಿದ್ದು ಹೊರನವ ಕೇದು ಚಲೋ ಇತ್ತು ಅಕಾಡೆಮಿ. ಬಂದು ನೋಡಿದು ಅಲ್ಲಿ ಹೆಂಗೆ ಹೇರೋ ಹಂಗೆ ಐತಿ ಇಲ್ಲಿ. ಇವರು ಮಂಜುನಾಥ್ ಸರ್ ಅವರ ಮತ್ತು ತ್ರಿಶೂಲ್ ಸರ್ ಅಂತ ಒಬ್ರು ಇದ್ದರು. ಅವ್ರು ನಮ್ಮ ರನ್ನಿಂಗ್ ಗುಡ್ ಬಿಲ್ ಆಗಿದ್ದು ಎಕ್ಸಲೆಂಟ್ ಪೊಯಿಂಟ್ಸ್ ಕೊಟ್ಟರು. ಎಕ್ಸಾಮ್ದಾಗಂತೂ ನಾವು ಮೊದಲು ಲಾಸ್ಟ್ ಬೆಂಚ್ ಸ್ಟೂಡೆಂಟ. ಸರ್ ಎಲ್ಲ ಬಂದು ರೀಸನಿಂಗ್ ಚಲೋ ಹೇಳ್ಕೊಟ್ರು. ಮತ್ತು ಮೇಡಮ್ ಅವ್ರು ಮ್ಯಾಥ್ಸ್ ಒಂದು ಚಲೋ ಹೇಳ್ಕೊಟ್ರು. ಮತ್ತು ಫಿಸಿಕಲ್ ಚಲೋ ಇತ್ತು. ಇಲ್ಲಿ ಹಿಂಗೆ ಜಿಮ್ ಒಂದಿತ್ತು. ಜಿಮ್ ವ್ಯವಸ್ಥೆ ಚೆಸ್ಟ್ ಫಸ್ಟ್ ಎಲ್ಲ ಏನಿಲ್ಲಾಗಿತ್ತು. ಚೆಸ್ಟ್ ಎಲ್ಲ ಕುಣಿಸ್ಕೊಂಡ್ರು. ಹಿಂಗೆ ನಾವು ಮತ್ತು ಅವ ಸೇಮ ಇಬ್ಬರು ಮಂದಿ LKGಯಿಂದ ಕೂಡಿ ಇನ್ನೂ ತನಕನೂ ಕೂಡಿ ಜಾಯ್ನಿಂಗ್ ಒಂದೇ ತಲೆ ಡಾರ್ಜಿಲಿಂಗ್ದಾಗ ಇರ್ತಿದ್ವು. ಕಾಲೇಜ ಸ್ಕೂಲ ಎಲ್ಲ ಒಂದು ತಲೆ ಮುಗಿಸ್ಕೊಂಡು ಈಗ ಟ್ರೈನಿಂಗು ಒಂದು ತಲೆ ಮಾಡೋಕೆ ಹೋಗೋದು. BSF ಸೆಲೆಕ್ಷನ್ ಆಯಿತು. ಇಷ್ಟೇ ಜೈ ನೋಡಿ, ವಿಶೇಷವಾಗಿ ಚಡ್ಡಿ ದೋಸ್ತರ ಇಬ್ಬರಿಗೂ ನಾವಾಗಿ ಹೌದ್ರಿ. ಯಾಕಂದ್ರೆ LKGಯಿಂದ ಇಬ್ಬರು ಕುಡಿಯೋದಾರ ಅವರು. ಆಮೇಲೆ ಪ್ರೈಮರಿ ಇಬ್ಬರು ಕುಡಿಯೋ ವಿಷಯ PUC ಹೈಸ್ಕೂಲ PUC ಒಂದೇ ಕಾಲೇಜ್ನಾಗ ಕಲ್ತಾರೆ, ಪ್ರೈಮರಿನೂ ಒಂದೇ ಸ್ಕೂಲ್ನಾಗ ಕಲ್ತಾರೆ. ಒಂದೇ ಕಡೆ ಕಲಿತು ಆಮೇಲೆ ಒಂದೇ ಕಡೆ ನಾವು BSF ಆಯ್ಕೆಯಾಗಿ ಇಬ್ಬರು ಕೂಡಿ ಜೊತೆಯಾಗಿ ಒಂದು ದಿವಸ ನಾಳೆ ಜಾಯ್ನಿಂಗ್ ಮಾಡಿದಾಗ ಒಂದು ವಿಶೇಷ ಅನುಭವ ಇದು. ಇಬ್ಬರು ಜೋಡಿ ಇದೇ ರೀತಿ ನಿಮ್ಮ ಸ್ನೇಹ ಪ್ರೀತಿ ಹಿಂಗೆ ಹೋಗಲಿ ಅಂತೇಳಿ ನಾವು ಆಶಿಸ್ತೀವಿ. ಅದೇ ರೀತಿಯಾಗಿ ನೀವು ಕಂಡ ಕನಸು ನನಸಾಗಲಿ. ಆಮೇಲೆ ಭಾರತಾಂಬೆ ಸೇವೆ ಮಾಡಲಿಕ್ಕೆ ನೀವು ಹೋಗ್ತಾ ಇದ್ದೀರಿ. ಆದ್ದರಿಂದ ನಾವು ಎಲ್ಲರೂ ವಿದ್ಯಾರ್ಥಿಗಳ ಪರವಾಗಿ ನಾವು ವೈಯಕ್ತಿಕವಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ವಿದ್ಯಾರ್ಥಿಗಳೇ, ನಾಳೆ ದಿವಸ ನಾವು ಮತ್ತೆ ಅಗ್ನಿವೀರ ಆರ್ಮಿ ಆಯ್ಕೆಂತ ಅಭ್ಯರ್ಥಿಗಳಿಗೆ ನಾಳೆ ಸರ್ಕಾರ ಕಾರ್ಯಕ್ರಮ ಇಟ್ಕೊಂಡ್ವಿ. ಆದ್ದರಿಂದ ಆಮೇಲೆ ಇನ್ನೂ ಅವ್ರು ಮತ್ತೆ ದೂರ ಹೋಗಿ ರೆಡಿ ಆಗಬೇಕು, ಮತ್ತು ನಾಳೆ ಹೋಗಬೇಕಾಗಿದೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ವಿ. ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ DR, ಸಿವಿಲ್ ಪೊಲೀಸ್ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹುದ್ದೆಗಳಿಗೆ ದೈಹಿಕ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ.
ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.